ಸದ್ಯಕ್ಕೆ ಗ್ಯಾಸ್ ಅಲಭ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ಗಳಲ್ಲಿ ಚೈನೀಸ್ ಫುಡ್ಗೆ ಬ್ರೇಕ್ ಹಾಕಲಾಗಿದೆ. ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಚೈನೀಸ್ ಫುಡ್ ಅನ್ನ ಮಾಡಲಾಗ್ತಾ ಇತ್ತು, ಅದರ ಗ್ಯಾಸ್ ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಚೈನೀಸ್ ಫುಡ್ ಗಳನ್ನ ನಿಲ್ಲಿಸಲಾಗಿದೆ. ನೀವು ಹೋಟೆಲ್ಗೆ ಹೋಗಿ ಚೈನೀಸ್ ಫುಡ್ ಅನ್ನ ತಿನ್ನಬೇಕು ಅಂತ ಅಂದ್ರೆ ಇನ್ನು ಮುಂದೆ ಸದ್ಯಕ್ಕೆ ಗ್ಯಾಸ್ ಸಿಗುವವರೆಗೂ ಕೂಡ ಆಗಲ್ಲ. ಹೋಟೆಲ್ಗಳಿಗೆ ಗ್ಯಾಸ್ ಎಫೆಕ್ಟ್ ಇಂದ ಚೈನೀಸ್ ಫುಡ್ಗೆ ಬ್ರೇಕ್ ಹಾಕಲಾಗಿದೆ. ಗ್ಯಾಸ್ ಟ್ರಬಲ್ ನಿಂದ ಚೈನೀಸ್ ಫುಡ್ ಕ್ಲೋಸ್ ಆಗಿದೆ. ಗೋಬಿ ಮಂಚೂರಿ, ಫ್ರೈಡ್ ರೈಸ್ ಸೇರಿ ಹಲವು ಆಹಾರಗಳಿಗೆ ಬ್ರೇಕ್ ಹಾಕಲಾಗಿದೆ. ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಚೈನೀಸ್ ಫುಡ್ಗೆ ಬ್ರೇಕ್ ಹಾಕಲಾಗಿದೆ. ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆಯಿಂದ ಈಗ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಪಿಜಿ ಸಿಲಿಂಡರ್ಗೆ ಉಂಟಾಗಿರುವಂತಹ ಅಭಾವದ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ಇದೀಗ ಚೈನೀಸ್ ಐಟಂಗಳಿಗೆ ಬ್ರೇಕ್ ಹಾಕಲಾಗಿದೆ. ನಾನು ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿದ್ದೀನಿ. ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಹೋಟೆಲ್ನಲ್ಲಿ ಚೈನೀಸ್ ಐಟಂಗಳಿಗೆ ಭಾರಿ ಬೇಡಿಕೆ ಇತ್ತು. ಬರುವಂತಹ ಒಂದು ಏನು ಕಸ್ಟಮರ್ ಗ್ರೂಪ್ ಇತ್ತು, ಅವರು ಚೈನೀಸ್ ಐಟಂಗಳಿಗೆ ಆರ್ಡರ್ ಕೊಡ್ತಾ ಇದ್ರು. ಆದ್ರೆ ಚೈನೀಸ್ ಐಟಂಗಳಿಗೆ ಗ್ಯಾಸ್ ಬಳಕೆ ಜಾಸ್ತಿ ಆಗುವಂತಹ ನಿಟ್ಟಿನಲ್ಲಿ ಟೈಮಿಂಗ್ ರೆಸ್ಟ್ರಿಕ್ಷನ್ ಮಾಡಲಾಗಿದೆ. ಉದಾಹರಣೆಗೆ ಈ ಹೋಟೆಲ್ನಲ್ಲಿ ಬೆಳಿಗ್ಗೆ 9 ಗಂಟೆಯಿಂದನೇ ಚೈನೀಸ್ ಐಟಂಗಳು ಸಿಗ್ತಾ ಇತ್ತು. ಆದ್ರೆ ಇದೀಗ 9 ಗಂಟೆ ಬದಲಾಗಿ ಸಂಜೆ ನಂತರ ಚೈನೀಸ್ ಐಟಂಗಳನ್ನ, ಉದಾಹರಣೆಗೆ ಈ ಮಂಚೂರಿಯನ್ಗಳು, ಫ್ರೈಡ್ ರೈಸ್ಗಳು, ನೂಡಲ್ಸ್ಗಳು ಇಂಥದ್ದನ್ನೆಲ್ಲ ಸಂಜೆ ನಂತರ 1-2 ಗಂಟೆಗಳ ಕಾಲ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಭಾಗಶಃ ಡಿಮ್ಯಾಂಡ್ ಚೈನೀಸ್ ಐಟಂಗಳಿಗೆ ಇರ್ತಾ ಇತ್ತು. ಆದ್ರೆ ಇದೀಗ ಬರುವಂತಹ ಕಸ್ಟಮರ್ಗಳಿಗೆ ಚೈನೀಸ್ ಐಟಂಗಳನ್ನ ಕೊಡದೇ ಇರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಎಲ್ಪಿಜಿ ಸಿಲಿಂಡರ್ಗಳು ಕೂಡ ತುಂಬಾನೇ ಕಷ್ಟ ಇರುವಂತಹ ಸಪ್ಲೈನಲ್ಲಿ ಇವಾಗ ಅಡಿಗೆ ತಿನಿಸುಗಳನ್ನ ಮಾಡಬೇಕಾದಂತಹ ಪರಿಸ್ಥಿತಿ. ಇನ್ನು ನಮ್ಮ ಜೊತೆ ಹೋಟೆಲ್ ಮಾಲೀಕರು ಹಾಗೆ ರಾಜ್ಯ ಹೋಟೆಲ್ ಸಂಘದ ಗೌರವ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಹೆಬ್ಬಾರ್ ಅವರು ಕೂಡ ಇದ್ದಾರೆ. ಅವರನ್ನು ಮಾತಾಡಿಸೋಣ. ಸರ್, ಚೈನೀಸ್ ಐಟಂಗಳಿಗೆ ತುಂಬಾ ಡಿಮ್ಯಾಂಡ್ ಇರ್ತಿತ್ತ, ಈಗ ಅದಕ್ಕೆ ಏನಾದ್ರು ಟೈಮಿಂಗ್ ರೆಸ್ಟ್ರಿಕ್ಷನ್ ಗಳನ್ನ ಹಾಕಿದೀರಾ ಹೇಗೆ ಅಂತ? ಚೈನೀಸ್ ರೆಸ್ಟ್ರಿಕ್ಷನ್ ಇದೆ. ಯಾಕಂದ್ರೆ ಬೆಳಿಗ್ಗೆ 10-11 ಗಂಟೆ ತನಕ ಚೈನೀಸ್ ನಾರ್ತ್ ಇಂಡಿಯನ್ ಫುಡ್ ಇರಲ್ಲ. ಇದು ಆ ಟೈಮಿಗೆ ಕಸ್ಟಮರ್ ಬರ್ತಾರೆ. ಈಗ ಅದು ಸಿಗಲ್ಲ. ಗ್ಯಾಸ್ ಸಿಕ್ಕದೆ ಇದ್ದಾಗ, ಇಲ್ಲದೆ ಇದ್ದಾಗ ಅದು ಮಾಡೋದು ನಿಂತೋಗುತ್ತೆ. ಯಾಕಂದ್ರೆ ಚೈನೀಸ್ ಐಟಮಿಗೆ ಗ್ಯಾಸ್ ಖರ್ಚು ಜಾಸ್ತಿ ಇದೆ. ಅದನ್ನ ಫ್ರೈ ಪ್ಯಾನ್ ಅಲ್ಲಿ ಇದು ಮಾಡಬೇಕು, ಫ್ರೈ ಮಾಡಬೇಕು. ತುಂಬಾ ಅದ್ರ ಇಲ್ಲದೆ ಹೋದ್ರೂ ಬಿಸ್ನೆಸ್ ಮಾಡುವ ಹಾಗೆ ಇರಬೇಕೀಗ. ಈಗ ಬೇಡಿಕೆ ಹೆಚ್ಚಿತ್ತ ಸರ್? ಅಂದ್ರೆ ತುಂಬಾ ಜನ ಬಂದು ಚೈನೀಸ್ ಐಟಮ್ ಅನ್ನ ಆರ್ಡರ್ ಮಾಡ್ತಾ ಇದ್ರೆ ಬೇಡಿಕೆ ಹೆಚ್ಚಿತ್ತು. ಆನ್ಲೈನ್ ಆರ್ಡರ್ ತುಂಬಾ ಬರುತ್ತೆ. ಚೈನೀಸ್ ಐಟಮ್ ಆನ್ಲೈನ್ ಆರ್ಡರ್ ತುಂಬಾ ಬರುತ್ತೆ. ಅದಕ್ಕೆ ನಾವು ಮಾಡೋದು ಸಂಜೆ ನಂತರ ಮಾಡಬೇಕು ಅಂತ. ಯಾವ್ದನ್ನ? ಅದು ಚೈನೀಸ್ ಐಟಮ್ ಸ್ವಲ್ಪ ಟೈಮಿಂಗ್ಸ್ ಮಾಡಿದ್ದೀವಿ. ಬೆಳಿಗ್ಗೆ 11 ಗಂಟೆ ಶುರುವಂತಹದ್ದು 2 ಗಂಟೆಗೆ ಶುರು ಮಾಡುವಾಗೆ ಆ ತರ ಮಾಡಿದ್ದೀವಿ. ಎಲ್ಲ ಮಾಡಬೇಕಾಗುತ್ತೆ. ಇಲ್ಲಿ ಹೋದ್ರೆ ಗ್ಯಾಸ್ ಇಲ್ಲದೆ ಹೋದ್ರೆ ಏನೂ ಆಗಲ್ಲ ನಮ್ಮ ಹೋಟ್ಲಿಗೆ. ಅದು ಬೇಕೇ ಬೇಕು. ಒಂದ್ ದಿವಸ ಊಟ ಇಲ್ಲದೆ ಇರ್ಬೋದು, ಆದ್ರೆ ಗ್ಯಾಸ್ ಇಲ್ಲದಿದ್ರೆ ಆಗಲ್ಲ. ಸೊ ಚಂದ್ರಶೇಖರ್ ಹೆಬ್ಬಾರ್ ಅವರು ಹೇಳ್ತಾ ಇದ್ರು, ಮುಂಚೆ 9-10 ಗಂಟೆ ಹೊತ್ತಿಗೆ ಚೈನೀಸ್ ಐಟಂಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ. ಆನ್ಲೈನ್ ಆರ್ಡರ್ಗಳು ಹೆಚ್ಚಾಗಿ ಬರ್ತಾ ಇತ್ತು. ಆದ್ರೆ ಇದೀಗ ಮಧ್ಯಾಹ್ನ 2 ಗಂಟೆಗೆ, ಸಂಜೆ 6 ಗಂಟೆ ನಂತರ ಚೈನೀಸ್ ಐಟಂಗಳನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೀವಿ. ಯಾಕಂದ್ರೆ ಅದಕ್ಕೆ ಗ್ಯಾಸ್ ಬಳಕೆ ಹೆಚ್ಚಾಗುತ್ತೆ. ಅದನ್ನ ಬಿಸಿ ಬಿಸಿ ಕೊಟ್ರೇನೆ ಅದಕ್ಕೊಂದು ಟೇಸ್ಟ್. ಹಾಗಾಗಿ ಅದನ್ನ ಈಗ ಸದ್ಯದ ಮಟ್ಟಿಗೆ ರೆಸ್ಟ್ರಿಕ್ಟ್ ಮಾಡಿರುವಂತದ್ದು. ಒಟ್ನಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಅಭಾವದ ಬೆನ್ನಲ್ಲೇ ಹೋಟೆಲ್ ಉದ್ಯಮಿಗಳು ಕೂಡ ಬೇರೆ ಬೇರೆ ರೀತಿಯ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸದ್ಯಕ್ಕೆ ಗ್ಯಾಸ್ ಅಲಭ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ಗಳಲ್ಲಿ ಚೈನೀಸ್ ಫುಡ್ಗೆ ಬ್ರೇಕ್ ಹಾಕಲಾಗಿದೆ. ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಚೈನೀಸ್ ಫುಡ್ ಅನ್ನ ಮಾಡಲಾಗ್ತಾ ಇತ್ತು, ಅದರ ಗ್ಯಾಸ್ ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಚೈನೀಸ್ ಫುಡ್ ಗಳನ್ನ ನಿಲ್ಲಿಸಲಾಗಿದೆ. ನೀವು ಹೋಟೆಲ್ಗೆ ಹೋಗಿ ಚೈನೀಸ್ ಫುಡ್ ಅನ್ನ ತಿನ್ನಬೇಕು ಅಂತ ಅಂದ್ರೆ ಇನ್ನು ಮುಂದೆ ಸದ್ಯಕ್ಕೆ ಗ್ಯಾಸ್ ಸಿಗುವವರೆಗೂ ಕೂಡ ಆಗಲ್ಲ. ಹೋಟೆಲ್ಗಳಿಗೆ ಗ್ಯಾಸ್ ಎಫೆಕ್ಟ್ ಇಂದ ಚೈನೀಸ್ ಫುಡ್ಗೆ ಬ್ರೇಕ್ ಹಾಕಲಾಗಿದೆ. ಗ್ಯಾಸ್ ಟ್ರಬಲ್ ನಿಂದ ಚೈನೀಸ್ ಫುಡ್ ಕ್ಲೋಸ್ ಆಗಿದೆ. ಗೋಬಿ ಮಂಚೂರಿ, ಫ್ರೈಡ್ ರೈಸ್ ಸೇರಿ ಹಲವು ಆಹಾರಗಳಿಗೆ ಬ್ರೇಕ್ ಹಾಕಲಾಗಿದೆ. ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಚೈನೀಸ್ ಫುಡ್ಗೆ ಬ್ರೇಕ್ ಹಾಕಲಾಗಿದೆ. ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆಯಿಂದ ಈಗ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ.
ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಪಿಜಿ ಸಿಲಿಂಡರ್ಗೆ ಉಂಟಾಗುವಂತಹ ಅಭಾವದ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ಇದೀಗ ಚೈನೀಸ್ ಐಟಂಗಳಿಗೆ ಬ್ರೇಕ್ ಹಾಕಲಾಗಿದೆ. ನಾನು ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿದ್ದೀನಿ. ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಹೋಟೆಲ್ನಲ್ಲಿ ಚೈನೀಸ್ ಐಟಂಗಳಿಗೆ ಭಾರಿ ಬೇಡಿಕೆ ಇತ್ತು. ಬರುವಂತಹ ಒಂದು ಏನು ಕಸ್ಟಮರ್ ಗ್ರೂಪ್ ಇತ್ತು, ಅವರು ಚೈನೀಸ್ ಐಟಂಗಳಿಗೆನೆ ಆರ್ಡರ್ ಕೊಡ್ತಾ ಇದ್ರು. ಆದ್ರೆ ಚೈನೀಸ್ ಐಟಂಗಳಿಗೆ ಗ್ಯಾಸ್ ಬಳಕೆ ಜಾಸ್ತಿ ಆಗುವಂತಹ ನಿಟ್ಟಿನಲ್ಲಿ ಟೈಮಿಂಗ್ ರೆಸ್ಟ್ರಿಕ್ಷನ್ ಮಾಡಲಾಗಿದೆ. ಉದಾಹರಣೆಗೆ ಈ ಹೋಟೆಲ್ನಲ್ಲಿ ಬೆಳಿಗ್ಗೆ 9 ಗಂಟೆಯಿಂದನೇ ಚೈನೀಸ್ ಐಟಂಗಳು ಸಿಗ್ತಾ ಇತ್ತು. ಆದ್ರೆ ಇದೀಗ 9 ಗಂಟೆ ಬದಲಾಗಿ ಸಂಜೆ ನಂತರ ಚೈನೀಸ್ ಐಟಂಗಳನ್ನ, ಉದಾಹರಣೆಗೆ ಈ ಮಂಚೂರಿಯನ್ಗಳು, ಫ್ರೈಡ್ ರೈಸ್ಗಳು, ನೂಡಲ್ಸ್ಗಳು ಇಂಥದ್ದನ್ನೆಲ್ಲ ಸಂಜೆ ನಂತರ 1-2 ಗಂಟೆಗಳ ಕಾಲ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಭಾಗಶಃ ಡಿಮ್ಯಾಂಡ್ ಚೈನೀಸ್ ಐಟಂಗಳಿಗೆ ಇರ್ತಾ ಇತ್ತು. ಆದ್ರೆ ಇದೀಗ ಬರುವಂತಹ ಕಸ್ಟಮರ್ಗಳಿಗೆ ಚೈನೀಸ್ ಐಟಂಗಳನ್ನ ಕೊಡದೇ ಇರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಎಲ್ಪಿಜಿ ಸಿಲಿಂಡರ್ಗಳು ಕೂಡ ತುಂಬಾನೇ ಕಷ್ಟ ಇರುವಂತಹ ಸಪ್ಲೈನಲ್ಲಿ ಇವಾಗ ಅಡಿಗೆ ತಿನಿಸುಗಳನ್ನ ಮಾಡಬೇಕಾದಂತಹ ಪರಿಸ್ಥಿತಿ. ಇನ್ನು ನಮ್ಮ ಜೊತೆ ಹೋಟೆಲ್ ಮಾಲೀಕರು ಹಾಗೆ ರಾಜ್ಯ ಹೋಟೆಲ್ ಸಂಘದ ಗೌರವ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಹೆಬ್ಬಾರ್ ಅವರು ಕೂಡ ಇದ್ದಾರೆ. ಅವರನ್ನು ಮಾತಾಡಿಸೋಣ. ಸರ್, ಚೈನೀಸ್ ಐಟಂಗಳಿಗೆ ತುಂಬಾ ಡಿಮ್ಯಾಂಡ್ ಇರ್ತಿತ್ತ, ಈಗ ಅದಕ್ಕೇನಾದ್ರೂ ಟೈಮಿಂಗ್ ರೆಸ್ಟ್ರಿಕ್ಷನ್ ಗಳನ್ನ ಹಾಕಿದೀರಾ ಹೇಗೆ ಅಂತ? ಚೈನೀಸ್ ರೆಸ್ಟ್ರಿಕ್ಷನ್ ಇದೆ. ಯಾಕಂದ್ರೆ ಬೆಳಿಗ್ಗೆ 10-11 ಗಂಟೆ ತನಕ ಚೈನೀಸ್ ನಾರ್ತ್ ಇಂಡಿಯನ್ ಫುಡ್ ಇರಲ್ಲ. ಇದು ಆ ಟೈಮಿಗೆ ಕಸ್ಟಮರ್ ಬರ್ತಾರೆ. ಈಗ ಅದು ಸಿಗಲ್ಲ. ಗ್ಯಾಸ್ ಸಿಗದೆ ಇದ್ದಾಗ ಅದು ಮಾಡೋದು ನಿಂತೋಗುತ್ತೆ. ಯಾಕಂದ್ರೆ ಚೈನೀಸ್ ಐಟಮಿಗೆ ಗ್ಯಾಸ್ ಖರ್ಚು ಜಾಸ್ತಿ ಇದೆ. ಅದನ್ನ ಫ್ರೈ ಪ್ಯಾನ್ ನಲ್ಲಿ ಇದು ಮಾಡಬೇಕು, ಫ್ರೈ ಮಾಡಬೇಕು. ತುಂಬಾ ಅದ್ರ ಇಲ್ಲದೆ ಹೋದ್ರೂ ಬಿಸ್ನೆಸ್ ಮಾಡುವ ಹಾಗೆ ಇರಬೇಕೀಗ. ಈಗ ಬೇಡಿಕೆ ಹೆಚ್ಚಿತ್ತ ಸರ್? ಅಂದ್ರೆ ತುಂಬಾ ಜನ ಬಂದು ಚೈನೀಸ್ ಐಟಮ್ ಆರ್ಡರ್ ಮಾಡ್ತಾ ಇದ್ರೆ ಬೇಡಿಕೆ ಹೆಚ್ಚಿತ್ತು. ಆನ್ಲೈನ್ ಆರ್ಡರ್ ತುಂಬಾ ಬರುತ್ತೆ. ಚೈನೀಸ್ ಐಟಮ್ ಆನ್ಲೈನ್ ಆರ್ಡರ್ ತುಂಬಾ ಬರುತ್ತೆ. ಅದಕ್ಕೆ ನಾವು ಮಾಡೋದು ಸಂಜೆ ನಂತರ ಮಾಡಬೇಕು ಅಂತ. ಯಾವ್ದನ್ನ? ಅದು ಚೈನೀಸ್ ಐಟಮ್ ಸ್ವಲ್ಪ ಟೈಮಿಂಗ್ಸ್ ಮಾಡಿದ್ದೇವೆ. ಬೆಳಿಗ್ಗೆ 11 ಗಂಟೆ ಶುರುವಂತದ್ದು 2 ಗಂಟೆಗೆ ಶುರು ಮಾಡುವಾಗೆ ಆ ತರ ಮಾಡಿದ್ದೇವೆ. ಎಲ್ಲ ಮಾಡಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಗ್ಯಾಸ್ ಇಲ್ಲದೆ ಹೋದ್ರೆ ಏನೂ ಆಗಲ್ಲ ನಮ್ಮ ಹೋಟ್ಲಿಗೆ. ಅದು ಬೇಕೇ ಬೇಕು. ಒಂದ್ ದಿವಸ ಊಟ ಇಲ್ಲದೆ ಇರ್ಬೋದು, ಆದ್ರೆ ಗ್ಯಾಸ್ ಇಲ್ಲದೆ ಆಗಲ್ಲ. ಸೊ ಚಂದ್ರಶೇಖರ್ ಹೆಬ್ಬಾರ್ ಅವರು ಹೇಳ್ತಾ ಇದ್ರು, ಮುಂಚೆ 9-10 ಗಂಟೆ ಹೊತ್ತಿಗೆ ಚೈನೀಸ್ ಐಟಂಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ. ಆನ್ಲೈನ್ ಆರ್ಡರ್ಗಳು ಹೆಚ್ಚಾಗಿ ಬರ್ತಾ ಇತ್ತು. ಆದ್ರೆ ಇದೀಗ ಮಧ್ಯಾಹ್ನ 2 ಗಂಟೆಗೆ, ಸಂಜೆ 6 ಗಂಟೆ ನಂತರ ಚೈನೀಸ್ ಐಟಂಗಳನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೀವಿ. ಯಾಕಂದ್ರೆ ಅದಕ್ಕೆ ಗ್ಯಾಸ್ ಬಳಕೆ ಹೆಚ್ಚಾಗುತ್ತೆ. ಅದನ್ನ ಬಿಸಿ ಬಿಸಿ ಕೊಟ್ರೇನೆ ಅದಕ್ಕೊಂದು ಟೇಸ್ಟ್. ಹಾಗಾಗಿ ಅದನ್ನ ಈಗ ಸದ್ಯದ ಮಟ್ಟಿಗೆ ರೆಸ್ಟ್ರಿಕ್ಟ್ ಮಾಡಿರುವಂತದ್ದು. ಒಟ್ನಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಅಭಾವದ ಬೆನ್ನಲ್ಲೇ ಹೋಟೆಲ್ ಉದ್ಯಮಿಗಳು ಕೂಡ ಬೇರೆ ಬೇರೆ ರೀತಿಯ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.